ಭಯದ ಜಾಲದಲ್ಲಿ ನಮ್ಮ ಜೀವನ, ಸಮಾಜ ಮತ್ತು ಸಮಾಜದಲ್ಲಿ ಇರುವ ನಮಗೆ ಸಾಮಾಜಿಕ ಮಾಧ್ಯಮದ ಪರಿಣಾಮ. ಇದನ್ನ ಸೋಷಿಯಲ್ ಫೋಬಿಯಾ ಅಂತ ಕರಿಬಹುದು ನಾವು. ಇಂದಿನ ಜಗತ್ತಿನಲ್ಲಿ ಭಯ ಹೊಸ ರೂಪ ಪಡೆದಿದೆ. ಸಾಮಾಜಿಕ ಮಾಧ್ಯಮದ ಪ್ರಸಾರಗಳನ್ನು ನಾವು ಟಿವಿಯಲ್ಲಿ, ಮೊಬೈಲ್ನಲ್ಲಿ, ನ್ಯೂಸ್ ಪೇಪರ್ನಲ್ಲಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಮನಸ್ಸಿನಲ್ಲಿ ಅನೇಕ ರೀತಿಯ ಭಯಗಳು ಹುಟ್ಟುತ್ತಾ ಇದೆ. ಕೆಲವು ಸಾರಿ ಮನೆಯಿಂದ ಹೊರಗೆ ಹೋದಾಗ ವಾಪಸ್ ಬರ್ತೀವೋ ಇಲ್ಲೋ ಅನ್ನುವ ಭಯ, ರಸ್ತೆ ದಾಟುವ ಭಯ, ರೈಲ್ ಸಿಗೋದಿಲ್ಲ ಅನ್ನುವ ಭಯ, ಬಸ್ ಇಲ್ಲ ಅನ್ನುವ ಭಯ, ಸ್ಟ್ರೈಕ್ ಆಗುತ್ತೆ ಅನ್ನುವ ಭಯ, ಗ್ಯಾಸ್ ಇಲ್ಲೋ ಅನ್ನುವ ಭಯ. ಹೀಗೆ ಅನೇಕ ರೀತಿಯ ಭಯಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಉದಾಹರಣೆ ಕೊಡಬೇಕು ನಾನು ಅಂತ ಹೇಳಿದರೆ, ವಯಸ್ಸಾದವರು, ಹೆಂಗಸರು, ಮಕ್ಕಳು ರಸ್ತೆ ದಾಟುವ ಭಯ. ಕಾರಣ, ಸುದ್ದಿ ಪ್ರಸಾರದಲ್ಲಿ ಅನೇಕ ರೀತಿಯ ಅಪಘಾತಗಳನ್ನು ತೋರಿಸ್ತಾ ಇರ್ತಾರೆ. ಡ್ಯಾಶ್ ಹೊಡೆಯೋದು ಮತ್ತೆ ಸ್ಪೀಡಾಗಿ ಬಂದು ಬೀಳ್ಸೋದು, ಇವೆಲ್ಲ ನೋಡಿದಾಗ ಭಯ ಉಂಟಾಗುತ್ತೆ. ರಸ್ತೆಯಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ನಾಯಿಗಳ ಕಾಟ, ನಾಯಿಗಳ ಹೆದರಿಕೆ. ಹೀಗೆ ರಸ್ತೆಯನ್ನು ದಾಟುವಾಗ, ಓಡಾಡುವಾಗ ಅನೇಕ ರೀತಿಯ ಭಯಗಳು ಉಂಟಾಗ್ತಾ ಇದೆ ನಮಗೆ. ಟಿಕೆಟ್ ತಗೊಂಡು ಟ್ರೈನ್ಗೆ ಹೋದಾಗ, ವಿಮಾನಕ್ಕೆ ಹೋದಾಗ ಟ್ರೈನ್ ಬರುತ್ತೋ ಇಲ್ಲೋ, ವಿಮಾನ ಬರುತ್ತೋ ಇಲ್ಲೋ ಅನ್ನುವ ಭಯ. ಡಾಕ್ಟರ್ ಹತ್ರ ಹೋದಾಗ ಎಲ್ಲಿ ಶಸ್ತ್ರಚಿಕಿತ್ಸೆ ಹೇಳ್ತಾರೋ, ದುಡ್ಡು ಎಲ್ಲಿ ತರಬೇಕು ಅಂತಕ್ಕಂಥ ಭಯ. ವಿದ್ಯಾರ್ಥಿಗಳಿಗೆ ಎಷ್ಟು ಓದಿಕೊಂಡು ಹೋದ್ರು, ಪರೀಕ್ಷೆಗೆ ಹೋದರೆ ಆ ಪ್ರಶ್ನೆಗಳಿಗೆ ಉತ್ತರ ಬರೆಯೋಕ್ಕಾಗುತ್ತೋ ಇಲ್ಲ ಅನ್ನುವ ಭಯ. ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತಂದೆ ತಾಯಿಗಳ ಭಯ, ಇಂಡಿಯಾದಲ್ಲಿರೋವರಿಗೆ, ಮತ್ತು ಅವರಿಗೆ ಮಕ್ಕಳ ಭಯ. ಹೀಗೆ ಭಯ ಅನೇಕ ರೀತಿಯಾಗಿದೆ. ಭಯವು ಸಹಜ, ಆದರೆ ಅದನ್ನು ನಿಯಂತ್ರಿಸುವುದು ನಮ್ಮ ಕೈಯಲ್ಲಿದೆ. ಧೈರ್ಯ, ಜ್ಞಾನ ಮತ್ತು ಸಹಕಾರದಿಂದ ನಾವು ಭಯವನ್ನು ಎದುರಿಸಬಹುದು. ಸಾಮಾಜಿಕ ಮಾಧ್ಯಮವನ್ನು ಜಾಗೃತಿಯಿಂದ ಬಳಸಬೇಕು. ಮಕ್ಕಳನ್ನು ಟಿವಿ ಮತ್ತು ಮೊಬೈಲ್ಗಳಿಂದ ಆದಷ್ಟು ಮಟ್ಟಿಗೆ ದೂರ ಇಡಬೇಕು. ನಾವು ಸಹಿತ ಆದಷ್ಟು ಮಟ್ಟಿಗೆ ಭಯ ವಾತಾವರಣವನ್ನು ಸೃಷ್ಟಿಸುವ ದೃಶ್ಯಗಳನ್ನು ನೋಡುವುದನ್ನು ಕಡಿಮೆ ಮಾಡಬೇಕು. ಇತ್ತೀಚೆಗಂತೂ ಯುದ್ಧದ ಚಿತ್ರಣವನ್ನು ನೋಡಿ ನೋಡಿ ಮನಸ್ಸಿಗೆ ಅನೇಕ ರೀತಿಯ ಭಯಗಳು ಆಗ್ತಾ ಇದೆ. ಭಯವಲ್ಲ, ಮನಸ್ಸಿಗೆ ಧೈರ್ಯವೇ ಪರಿಹಾರ. ಫಿಯರ್ ಫೇಟ್ಸ್ ಕರೇಜ್ ಅಂತ ಹೇಳ್ತಾರೆ. ದಯವಿಟ್ಟು ನೀವು ಎಲ್ಲರೂ ಸಹಿತ ಆತ್ಮನಿರ್ಭರವನ್ನು ಮಾಡಿ ಧೈರ್ಯವನ್ನು ತೆಗೆದುಕೊಳ್ಳಿ. ಭಯ ಬೀಳುವುದು ಸಹಜ, ಆದರೆ ಹೆದರಿಕೆ ಬೇಕಾಗಿಲ್ಲ.